ವಿಚಾರಗಳನ್ನ ಅನೇಕ ಎಲ್ಲರೂ ಕೂಡ ತಮಗೆ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ನಂದೀಶ್ವರ ಮುನೇಶ್ವರನಿಗೆ ಪೂರ್ಣ ಕುಂಭಾಭಿಷೇಕ, ಹೆಲಿಕಾಪ್ಟರ್ ಪುಷ್ಪವೃಷ್ಟಿಯಿಂದ ದೇಗುಲ ಲೋಕಾರ್ಪಣೆ, ವಿವಿಧ ಮಠಗಳ ಸಂತರ ದಿವ್ಯ ಸಾನ್ನಿಧ್ಯ. ಹೌದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಸಮೀಪದ ಕಳ್ಳಿಪಾಳ್ಯದಲ್ಲಿ ಭಕ್ತ ಮುನೇಶ್ವರ ಹಾಗೂ ನಂದಿ ವಿಗ್ರಹಗಳ ಪೂರ್ಣ ಕುಂಭಾಭಿಷೇಕ, ವಿವಿಧ ಮಠಗಳ ಸಾಧು ಸಂತರ ಸಾನ್ನಿಧ್ಯದಲ್ಲಿ ವೇದಘೋಷಗಳ ಪಠಣದ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಸುಸಂಪನ್ನವಾಯಿತು. ಇನ್ನು ಗಜಪಥದ ಬೆಟ್ಟ ಸಾಲುಗಳ ತಪ್ಪಲಿನಲ್ಲಿ ಕಟ್ಟಿರುವ ನೂತನ ಕಲ್ಲಿನ ದೇಗುಲವನ್ನು ಆಗಮಶಾಸ್ತ್ರದ ಪ್ರಕಾರ ಹೋಮಗಳನ್ನು ಆಯೋಜನೆ ಮಾಡಿ ರಂಗನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಇನ್ನು ಹೊಸ ಕಲ್ಲಿನ ದೇಗುಲದಲ್ಲಿ ಈ ಹಿಂದೆ ಪೂಜೆ ಸಲ್ಲಿಸಲಾಗುತ್ತಿತ್ತು. ವಿಗ್ರಹವನ್ನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನಂತರ ಮಾತನಾಡಿದಂತಹ ಈ ಒಂದು ಕ್ಷೇತ್ರದ ರಂಗನಾಥಾನಂದ ಸ್ವಾಮೀಜಿಗಳು ಮಾತನಾಡಿ, ಭಕ್ತರ ಸಹಕಾರ, ಅವರ ಮನೋಭಿಲಾಷೆಯಂತೆ ಕಲ್ಲಿನ ದೇಗುಲವನ್ನು ನಿರ್ಮಾಣ ಮಾಡಿ ಪೂರ್ಣ ಕುಂಭಾಭಿಷೇಕವನ್ನು ನೆರವೇರಿಸಲಾಗಿದೆ. ಈ ಭಾಗದಲ್ಲಿ ಈಶ್ವರ ಮತ್ತು ವಿಷ್ಣು ಎರಡೂ ದೇವರುಗಳನ್ನು ಆರಾಧನೆ ಮಾಡುತ್ತಿದ್ದು, ನಂದೀಶ್ವರನನ್ನು ವಿಶೇಷವಾಗಿ ಆರಾಧಿಸುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದೇವೆ. ಜೊತೆಗೆ ಸತ್ಯ, ನ್ಯಾಯ, ನಿಷ್ಠೆ, ಧರ್ಮಗಳನ್ನು ಆಚರಿಸುವಂತಹ ಧರ್ಮೋಪದೇಶವನ್ನು ಈ ಸ್ಥಳದಿಂದ ಭಕ್ತರಿಗೆ ನೀಡುವ ಕೆಲಸ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮ ಹಾಗೂ ಗೋಶಾಲೆ ನಿರ್ಮಾಣವನ್ನು ಮಾಡಲಿದ್ದೇವೆ ಹಾಗೂ ಮುಖ್ಯವಾಗಿ ಜ್ಞಾನದಾಸೋಹವನ್ನು ನಡೆಸುತ್ತಿದ್ದೇವೆ ಎಂದು ಶ್ರೀಗಳು ಹೇಳಿದ್ದು ಹೀಗೆ. 20 ವರ್ಷದಲ್ಲಿ ನಡೆಸಿದಂತಕ್ಕಂಥ ಒಂದು ಗುಡಿಯನ್ನು ತೆರವುಗೊಳಿಸಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಭಕ್ತರು ಕೊಟ್ಟಂತಕ್ಕಂಥ ಹಾರೈಕೆಯ ರೂಪಿನಲ್ಲಿ ಅವರು ಕೊಟ್ಟಂತಕ್ಕಂಥ ಒಂದು ದೇಣಿಗೆಯಲ್ಲಿ ತನ್ನ ಸ್ವಾರ್ಥವನ್ನು ಬಿಟ್ಟು ಸ್ವಾಭಿಮಾನದಿಂದ ಆ ಭಗವಂತನ ಒಂದು ಕೃಪೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇದು ಹಿಂದೆ 20 ವರ್ಷದ ಅಂತರದಲ್ಲಿ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು, ಇದೇ ನಮ್ಮ ಹೊಕ್ಕಲಿಗಿರದ ಸ್ವಾಮೀಜಿಯವರು, ನಂಜಾವತಿ ಸ್ವಾಮೀಜಿಯವರು 13 ವರ್ಷದಲ್ಲಿ ಗುಡಿಯನ್ನು ಕಟ್ಟಬೇಕು ಅಂತ ಹೇಳಿ ಇಡೀ ನನ್ನ ಭಕ್ತರಂಗದವರು ಎಲ್ಲರೂ ಕೂಡ ಕಲ್ಲನ್ನು ಹೊರಿಸಿ ನಿರ್ಮಾಣ ಮಾಡಿದರು. ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದರು. ಶಿವಕುಮಾರ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದ್ರಪ್ಪ ಅಂದರೆ, ರಂಗನಾಥಾನಂದ ಸ್ವಾಮೀಜಿಯವರೇ, ಬಡ ಮಕ್ಕಳಿಗೆ ಅನ್ನ ಕೊಡ್ತೀರಾ, ಬಡ ಮಕ್ಕಳಿಗೆ ಮಾಂಗಲ್ಯವನ್ನು ಕೊಡ್ತೀರಾ, ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ನೀವು ಯಾಕೆ ಕೊಡಬಾರ್ದು ಅಂತ ಕೇಳಿದಾಗ, ಈ ದೇವಸ್ಥಾನಕ್ಕೆ ವಂಚಿತಂತಕ್ಕಂಥ ಹರಕೆಯ ರೂಪಿನಲ್ಲಿ ಕೊಟ್ಟಂಥ ಹಣವನ್ನು ಪಡೆದು ಅದನ್ನು ತಗೊಂಡೋಗಿ ನಾನು ಸ್ಕೂಲು ಅಂದರೆ ಇದೇ ವಾಜರಳ್ಳಿ ಪಕ್ಕದ ಗ್ರಾಮದ ಒಬ್ಬ ಬಡ ಮಗಳು 1 ಎಕರೆ ಜಾಗವನ್ನು ದಾನವಾಗಿ ಕೊಟ್ಟು, ಜಾಗ ಇರಲಿಲ್ಲ ಸ್ಕೂಲ್ ಇರೋದಕ್ಕೆ, ಅವರು ನುಡಿದಂತಕ್ಕಂಥ ಒಂದು ನುಡಿ ಒಂದು ಭವ್ಯವಾದಂತಕ್ಕಂಥ ಒಂದು ನುಡಿ ಆಯಿತು. ಜಾಗನೂ ಆಯಿತು, 4 ವರ್ಷಗಳು ಆಯಿತು. ಇವತ್ತು 400 ಮಕ್ಕಳು ಅನ್ನದಾಸೋಹ, ವಿದ್ಯಾಭ್ಯಾಸ, ಅವರಿಗೆ ಉಚಿತವಾಗಿರ್ತಕ್ಕಂಥ ಬಟ್ಟೆ ಎಲ್ಲವನ್ನು ಕೂಡ ಕೊಟ್ಟು
ಅಂತ ನಿಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿಯನ್ನು ಕೊಡ್ತೀನಿ. ಏಕೆಂದರೆ ಈಗ ನನ್ನ ಇಷ್ಟ ನೆರವೇರಬೇಕಾದ್ರೆ ಒಂದು ರುದ್ರ ಆಶ್ರಮ ಆಗಬೇಕು. ಏಕೆಂದರೆ ಇವತ್ತು ಸಾವಿರಾರು ಜನ ನಾನು ನೋಡ್ತಾ ಇದ್ದೀನಿ, ತಂದೆ ತಾಯಿಗಳು ಏನಾಗಿದ್ದಾರೆ ಅಂತ. ಬಡ ಮಕ್ಕಳಿಗೆ ಒಂದು ಹಾಸ್ಟೆಲ್ ಆಗಬೇಕು, ಗೋವಿಗೆ ಒಂದು ಶಾಲೆ ಆಗಬೇಕು, ಅಂದರೆ ಗೋಶಾಲೆ. ಇಷ್ಟನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಮಾತನ್ನು ಕೊಟ್ಟಿದ್ದೀನಿ. ಅದನ್ನು ಮುಂದಿನ ದಿನದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಅದನ್ನು ಈಗೇನು ನಾನು ಮಾಡಿಕೊಟ್ಟಿದ್ದೀನಿ, ನಾನು ಏನು ಒಂದು ಸಿಸ್ಟನ ಮಾಡಿ ಇಡೀ ನನ್ನ ಭಕ್ತರ ಕೈಗೆ ದಾರಿಯನ್ನು ಎರೆದು ಕೊಟ್ಟಿದ್ದೀನೋ, ಇದಕ್ಕೆ ಯಾವ ಧಕ್ಕೆಯನ್ನು ಬರೆದಂತೆ ಅವರು ನಡೆಸ್ಕೊಂಡು ಹೋಗ್ಬಿಟ್ರೆ ಇದಕ್ಕಿಂತ ನಾನು ಪುಣ್ಯ ಏನು ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ಹೆಲಿಕಾಪ್ಟ್ರಲ್ಲಿ ಖುಷಿ ನಾನು ಹೇಳಿದ್ದೆ, ಹೂವು ಹಾಕೋದಕ್ಕೆ ಮೊದಲು ಮಳೆ ಬರ್ತದೆ, ಮಳೆ ಬಂದಾದ್ಮೇಲೆ ಹೂವನ್ನು ಹಾಕ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಆದರೆ ಇಡೀ ನನ್ನ ಭಕ್ತರು ಅದೊಂದು ನಾವು ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಅದು ನಾನು ಕಣ್ಣಲ್ಲೂ ನೋಡಲಿಲ್ಲ, ನಾನು ಶ್ರೀಗಳ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡೆ. ಆದರೂ ಇವತ್ತು ಎಲ್ಲ ಭಕ್ತರು ಕೂಡ ಸಂತೋಷವಾಗಿ ಆ ಪುಷ್ಪಹಾರವನ್ನು ಸ್ವೀಕರಿಸಿ ಭಗವಂತನ ಒಂದು ಗುರಿಗೆ ಭಾಗಿಯಾಗಿದ್ದಾರೆ ಅನ್ನೋ ನಂಬಿಕೆ ನಾನು ತಿಳಿದಿದ್ದೀನಿ. ಇನ್ನು ಶ್ರೀಗಳಿಂದ ಪ್ರಥಮ ಪೂಜೆ ನಡೆಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯದಲ್ಲಿಯೇ ನಿರ್ಮಲಾನಂದನಾಥ ಶ್ರೀಗಳು ಹಾಗೂ ಸಿದ್ಧಗಂಗೆಯ ಮಠದ ಶ್ರೀ ಸಿದ್ಧಲಿಂಗ ಶ್ರೀಗಳು ಆಗಮಿಸಿ ಕುಂಭಾಭಿಷೇಕ ನೆರವೇರಿಸಿ ಪ್ರಥಮ ಪೂಜೆಯನ್ನು ವಿಗ್ರಹಕ್ಕೆ ಸಲ್ಲಿಸಿದರು. ಇನ್ನು ಕೆಂಗೇರಿ ಮಠದ ಚಂದ್ರಶೇಖರನಾಥ ಸ್ವಾಮೀಜಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತ ಸಂಸ್ಕೃತಿಗೆ ದೇವರುಗಳೇ ಮೂಲ ಆಧಾರ, ಪ್ರತಿಯೊಂದರಲ್ಲೂ ದೈವತ್ವವನ್ನು ಕಾಣುವುದು. ನಾವು ದೇವ ಮಂದಿರಗಳ ಮೇಲೆ ಸಾಕಷ್ಟು ನಂಬಿಕೆಗಳನ್ನು ಇಟ್ಟಿದ್ದೇವೆ. ಇಲ್ಲಿರುವ ಧನಾತ್ಮಕ ಶಕ್ತಿ ಮನುಷ್ಯನಲ್ಲಿರುವ ದುರ್ಗುಣಗಳನ್ನು ನಾಶ ಮಾಡಿ ಸದ್ಭಾವನೆಯನ್ನು ಭರಿಸಲಿ ಎಂದರು. ಇನ್ನು ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ, ಕಳ್ಳಿಪಾಳ್ಯ ದೇಗುಲ ಅಭಿವೃದ್ಧಿಗಾಗಿ ಸಾಕಷ್ಟು ಭಕ್ತರು ಶ್ರಮಿಸಿದ್ದಾರೆ. ಅವರ ಶ್ರಮದಿಂದ ದೇಗುಲ ಉನ್ನತ ಮಟ್ಟಕ್ಕೆ ಏರಿದೆ. ಇಲ್ಲಿನ ಕೀರ್ತಿಯಿಂದ ಸಾಕಷ್ಟು ಪ್ರವಾಸಿಗರು ಮತ್ತು ವಿವಿಧ ಜಿಲ್ಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಬರ್ತಿದ್ದು ದೇವಾಲಯದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತಿದ್ದಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟದ ಬಸವಣ್ಣನಿಗೆ ಕೊಂಬು ಗೆಜ್ಜೆ ವಿನೂತನ ವಸ್ತ್ರಧಾರಣೆ ಮಾಡಿ ದೇವಾಲಯದ ಮುಂಭಾಗ ಪೂಜೆಗೆ ಅವಕಾಶ ಮಾಡಿಕೊಡಲಾಯಿತು. 108 ಲಿಂಗಗಳಿಗೂ ಹೂವನ್ನು ಹಾಕಿ ಪ್ರದಕ್ಷಿಣೆ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ದೇಗುಲದ ಸನ್ನಿಧಿಯಲ್ಲಿರುವ ಪಂಚಲಿಂಗಗಳಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಣಪತಿ ಹೋಮ, ರುದ್ರಾಭಿಷೇಕ, ಕಲಶ ಹೋಮ, ಕುಂಭಾಭಿಷೇಕ ಮತ್ತು ಸುದರ್ಶನ ಹೋಮಗಳನ್ನು ನೆರವೇರಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದರು. ಇನ್ನು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿ. ಹೌದು, ಹೆಲಿಕಾಪ್ಟರ್ ಪುಷ್ಪವೃಷ್ಟಿಯನ್ನು ದೇವಾಲಯ ವಿಮಾನ ಗೋಪುರದ ಕಳಸದ ಮೇಲೆ ಹಾಕಿ ನೂತನ ದೇವಾಲಯವನ್ನು ವಿನೂತನವಾಗಿ ಉದ್ಘಾಟನೆ ಮಾಡಲಾಯಿತು. ದೇವರ ದರ್ಶನಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಂಜಾವಧೂತ ಸ್ವಾಮೀಜಿಗಳು, ರಾಮನಗರದ ಅನ್ನದಾನೇಶ್ವರ ಶ್ರೀಗಳು, ಮಾಜಿ ಶಾಸಕರಾದ ಎ ಮಂಜುನಾಥ್, ಮಾಜಿ MLC ಆ ದೇವೇಗೌಡ, HM ಕೃಷ್ಣಮೂರ್ತಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು, ಆಗಮಿಕರು, ಸಾವಿರಾರು ಸಂಖ್ಯೆಯಲ್ಲಿ ದೇಗುಲದ ಭಕ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಸ್ಥಳೀಯ ಭಕ್ತರಾದಂತಹ ಲಕ್ಕೇನಹಳ್ಳಿಯ ಹನುಮಂತಯ್ಯ ತಮ್ಮ ಅನಿಸಿಕೆಯನ್ನ ಮತ್ತು ದೇವಾಲಯದ ಬಗ್ಗೆ ಇರುವಂತಹ ವಿಶೇಷವಾದಂತಹ ಆಸಕ್ತಿಯನ್ನ ತಿಳಿಸಿದ್ದು ಹೀಗಿದೆ. ನಾನು ಈ ಕ್ಷೇತ್ರಕ್ಕೆ ಪುಣ್ಯವಂತ ಅಂತ ಹೇಳ್ಬೋದು. ಈ ಪುಣ್ಯ ಕ್ಷೇತ್ರದಲ್ಲಿ ನಮಗೆ ಸುಮಾರು 15 ವರ್ಷದಿಂದ ನಾವಿಲ್ಲಿ ಭಕ್ತರಾಗಿ ಬಂದಿದ್ದೀವಿ. ಈ ಸ್ವಾಮಿಯಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನನ್ನ ಮಗಳಿಗೆ ಡಾಕ್ಟ್ರದ್ದು ಸರ್ಟಿಫಿಕೇಟ್ ಆಗಬೇಕಾಗಿತ್ತು, ಅಲಾಟ್ಮೆಂಟ್ ಆಗಬೇಕಾಯಿತು MCIನಿಂದ. ಅದರಿಂದ ಅನುಕೂಲ ಆಯಿತು, ಮಾಡಿಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ಭಕ್ತರಾಗಿದ್ದಾರೆ. ಈ ಸ್ಥಳದ ಮಹಿಮೆ ಹೇಳ್ತೀರದು. ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ರಾಜಕಾರಣಿಗಳು ಇಂದ ಹಿಡಿದು ಸ್ವಾಮೀಜಿಗಳಿಂದ ಇವತ್ತಿನ ದಿವಸ ಜಗದ್ಗುರುಗಳಾದ ಸ್ಫಟಿಕಾಪುರ ನಂಜಾವಧೂತ ಸ್ವಾಮೀಜಿಯವರು, ಚಂದ್ರಶೇಖರ್ ಸ್ವಾಮೀಜಿಯವರು, ಅಂದಾನಪ್ಪ ಸ್ವಾಮೀಜಿಯವರು, ನಮ್ಮ ರಂಗನಾಥ ಸ್ವಾಮೀಜಿಯವರು, ಬೆಳಿಗ್ಗೆನೇ ಸಿದ್ಧಗಂಗಾ ಸ್ವಾಮೀಜಿಯವರು ಮತ್ತು ಬಂಡೆಮಠ ಸ್ವಾಮೀಜಿಗಳಿಗೆ ಎಲ್ಲ ಗುರುಗಳು ಕೂಡ ಬಂದು ಬೆಳಗ್ಗೆ ಇಲ್ಲಿ ಭಗವಂತನಿಂದ ಪ್ರೇರಿತವಾಗಿ ನಮಗೆಲ್ಲರೂ ಆಶೀರ್ವಾದ ಮಾಡಿ ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದಿದ್ದರು. ರಾಜಕಾರಣಿ ಆದ ಪುಟ್ಟಣ್ಣವರು, ನಮ್ಮ ಬಾಲಣ್ಣವರು, ಆಮೇಲೆ ಅಂದಾನಗೌಡರು, ಆಮೇಲೆ ನೆಲಮಂಗಲ ಶ್ರೀನಿವಾಸ್ ಅವರು MLA ಶಾಸಕರು, ಹಾಗೆ MLC ರವಣ್ಣನವರು,
ಎಲ್ಲ ಇನ್ನೂ ಮುಖ್ಯ ಜಡರಳ್ಳಿ ಕೃಷ್ಣಣ್ಣವರು ಎಲ್ಲ ರಾಜಕೀಯ ಮುಖಂಡರುಗಳು ಸಿ ಆರ್ ಗೌಡರು ಎಲ್ಲ ರಾಜಕಾರಣ ಮುಖಂಡರುಗಳು ಬಂದಿದ್ರು, ಚಿತ್ರ ನಟರಾದಂಥ ದೇವರಾಜು ಕೂಡ ಬಂದಿದ್ರು, ಭಕ್ತಾದಿಗಳು ಕೂಡ ಎಲ್ಲರೂ ಕೂಡ ಈ ಸ್ಥಳದ ಮಹಿಮೆಗೆ ಒಂದಲ್ಲ ಒಂದು ರೀತಿ ಒಳಗೆ ಅನುಕೂಲ ಪಡೆದು ಇಲ್ಲಿಂದ ಆಶೀರ್ವಾದ ಆಗಿ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂಥ ಈ ಭಕ್ತಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನಮಗೂ ಅನುಕೂಲ ಆಗಿದೆ. ಎಲ್ಲರೂ ಭಕ್ತರು ಎಲ್ಲರಿಗೂ ಆಶೀರ್ವಚನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದ ಎಲ್ಲ ಭಕ್ತರು ಬರಲಿ, ಈ ಕ್ಷೇತ್ರದಲ್ಲಿ ಅವ್ರಿಗೂ ಒಂದು ಒಳ್ಳೇದಾಗಲಿ, ಈ ಸಮಾಜದಲ್ಲಿ ಅವ್ರಿಗೆ ಕಷ್ಟ ಕಾರ್ಪಣ್ಯಗಳೆಲ್ಲ ಪಾರಿಯಾಗಿ ಒಳ್ಳೇದಾಗಲಿ ಅಂತ ಹೇಳಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾವು 15 ವರ್ಷದಿಂದ ಇಲ್ಲಿ ಬಂದಿದ್ದೀವಿ ಸರ್. ನಾನು ಯಾವತ್ತೂ ಏನು ಕೇಳಲಿಲ್ಲ, ಭಗವಂತನಲ್ಲಿ ಬರೋ ಪೂಜೆ ಮಾಡಿಸ್ಕೊಂಡು ಹೋಗಿನಿ. ನನ್ನ ಕಷ್ಟ ಅಂತ ಬಂದಾಗ ಮಗಳಿಗೆ PG ಸೀಟ್ಗೆ ಅಂತ ಬಂದು ಅಪ್ಪಾಜಿಯವ್ರು ಕೇಳಿದೆ, ಅಪ್ಪಾಜಿ PG ಸೀಟ್ ಆಗಬೇಕು, ಎಲ್ಲೋ ಆ ಕಡೆ ಒಬ್ಬಳೇ ಮಗಳಿರೋದು ಅಂತ ಕೇಳಿ, ಹೋಗೋ ಇಲ್ಲೇ ನಾನು ಬೆಂಗಳೂರಲ್ಲೇ ಮಾಡ್ಕೊಡ್ತೀನಿ, ಬರೀ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿನ್ನ ಮಗಳು PG ಸೀಟ್ ಮಾಡ್ಕೊಡ್ತೀನಿ ಹೋಗೋ ಅಂತಂದ್ರು. ನಮ್ಮ ಅಪ್ಪರ ಬಾಯಿ ಏನು ಅಂತ ಗೊತ್ತಿಲ್ಲ, ಬರೀ 8 ದಿವಸಕ್ಕೆ MCIಯಿಂದ ಅಲಾಟ್ಮೆಂಟ್ ಆಗಿ ನನ್ನ ಮಗಳ ಹೆಸರಿಗೆ NOC ಬಂತು. ಇದೇ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆಡಿಸಿನ್ ಮಾಡ್ತಾ ಇದ್ದಾರೆ ನನ್ನ ಮಗಳು, ನನ್ನ ಮಗ ಅಡ್ವೊಕೇಟು. ಇಲ್ಲಿ ಏನಿದೆ ನಮಗೆ ಅನುಕೂಲ ಆಗಿದೆ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಒಂದಲ್ಲ ಒಂದು ಅನುಕೂಲ ಆಗಿದೆ. ಮಾಡಿದ್ದಾರೆ ಭಗವಂತ. ಇಲ್ಲಿ ಯಾವುದೇ ದೇವರು ಬರಲ್ಲ, ಮಾಟ ಮಂತ್ರ ಶೂನ್ಯ ಇಲ್ಲೇನೂ ನಡೆಯಲ್ಲ. ಭಗವಂತನಿಗೆ ಭಕ್ತಿಯಿಂದ ನಡ್ಕೋಬೇಕು, ಭಕ್ತಿಯಿಂದ ನಡ್ಕೊಂಡ್ರೆ ಅವ್ನು ನಂಬಿದ್ರೆ ಎಲ್ಲನೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹನುಮಂತಯ್ಯ ಅಂತ ಅಂದ್ಬಿಟ್ಟು PCC KPCC ಒಳಗೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಾನು ಇದೇ ಮಾಗಡಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದವರು. ಇನ್ನು ನಂತರ ಜಾನಪದ ಕಲಾ ತಂಡಗಳು ಸಹ ವಿಶೇಷವಾಗಿ ಚಂಡೆ ವಾದನ ಎಲ್ಲೆಡೆ ಕಳೆ ಕಟ್ಟಿತ್ತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಗಿಗ್ಗುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಕಳ್ಳಿಪಾಳ್ಯ, ಸೋಲೂರು.